ಸರ್, ಈ ವ್ರತ ಆದ್ಮೇಲೆ ಆ ಬಳೆನ ನೀವೇ ನನ್ನ ಕೈಗೆ ಹಾಕ್ಬೇಕು. ಏನು ಕನ್ಸ್ ಕಾಣ್ತಿದ್ಯಾ? ಆಸೆ ಪಡ್ತಿದ್ದೀನಿ. ಈ ನಗು ನಿಜ ಆಗಿದ್ದಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ಜಗದೋಂ ತಗದೋಂ ತಗಗುದಿಗು ಜಗದೋಂ ತಗದೋಂ ತಗಗುದಿಗು ಜಗದೋಂ ತಗಿಟದೋಂ ತಗದಗಿಟದೋಂ ದೃಗುದಗಿಟದಿ ಗಿಟದೋಂ ಜಗದೋಂ ತದಿಂ ಜಗದೋಂ ತದಿಂ ಜಗದೋಂ ತದಿಂ ಜಗದೋಂ ತದಿ ತಗದಿಂ ತಗಣಂ ತಗಮನದಿಂ ತದೋಂ ತದಿಂ ತದಿಂ ಜನು ತದಿಂ ತದಿಂ ದನ ತದಿಂ ತದಿ ಗಿಸನಿ ಸರಿ ಸನಿ ಸರಿ ರನಿ ಸರಿ ರನಿ 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 ತಗಿ ತದಿ ನಿ ಜಗು ತದಿ ನಿ ಜಗು ಜಗು ಜಗದೋಂ ತಗದೋಂ ಅಮ್ಮ ತಗೊಳ್ಳಿಮ್ಮ. ದೊಡ್ಡ ಪೇಪರ್ ಕೊಡಿ ಪುರೋಹಿತ್ರೆ. ಆಯ್ತಮ್ಮ ತಗೊಳ್ಳಿ. ಇಷ್ಟು ದೊಡ್ಡ ಪೇಪರ್ ಯಾಕೆ? ಎಷ್ಟು ಕೋರಿಕೆಗಳು ಇದೆಯೋ ಏನೋ. ನನ್ನ ಕೋರಿಕೆ ನನಗಿರತ್ತೆ, ನಿಮಗೆ ಯಾಕೆ? ನನ್ ಮನ್ಸಲ್ಲಿರೋದನ್ನೆಲ್ಲ ಬರ್ದು ನೀನ್ ಮುಂದೆ ಇಡ್ತಾ ಇದ್ದೀನಮ್ಮ. ನನ್ನ ಕೋರಿಕೆ ಈಡೇರಿಸೋ ಜವಾಬ್ದಾರಿ ಇನ್ ಮುಂದೆ ನಿಂದೆ. ಇನ್ನು ಎಷ್ಟು ದಿನ ಅಂತ ಅಣ್ಣನ ಮನೇಲಿ ಅನ್ನ ತಿನ್ಕೊಂಡ್ ಬಿದ್ದಿರೋದು? ಮನೆ ಅಳಿಯನಾದ ಮಾತ್ರಕ್ಕೆ ಕಣ್ ಮುಚ್ಕೊಂಡು ಕಾಲ್ ಮಡ್ಚ್ಕೊಂಡು ಮೂಲೆಯಲ್ಲಿ ಕೂತ್ಕೊಳ್ಳೋದಕ್ಕೆ ನನ್ನ ಕೈಲಿ ಆಗಲ್ಲ. ಈ ಆಸ್ತಿ, ಬೀರು ಬೀಗದ ಕೈ, ಮನೆ ಮೇಲಿನ ಅಧಿಕಾರ ಎಲ್ಲ ನನಗೆ ಬರಬೇಕು. ಅಮ್ಮ, ನೀನ್ ಬರೀ ನಾನೇನು ನೋಡಕ್ ಹೋಗಲ್ಲ. ಇವಳನ್ನ ಸೊಸೆಯಾಗಿ ಒಪ್ಕೊಳಕ್ ಆಗ್ತಾನೆ ಇಲ್ಲ. ಅವಳ ತಾಳಿ ಎಷ್ಟೇ ಗಟ್ಟಿಯಾಗಿದ್ರು ಆದಷ್ಟು ಬೇಗ ಆ ತಾಳಿ ಪುಟಕ್ಕಂತ ಬಿದ್ದೋಗ್ಬೇಕು. ಹಾಗಂತ ನನ್ನ ಮಗ ಸಾಯ್ಬೇಕು ಅಂತಲ್ಲ, ಅವ್ರ ಸಂಬಂಧ ಕಿತ್ತು ಹೋಗ್ಬೇಕು ಅಂತ ಹೇಳ್ತಿರೋದು. ಚಿಕ್ಕ ಚಿಕ್ಕ ಲೈನ್ ಬರೀ, ದೊಡ್ಡ ದೊಡ್ಡ ಲೈನ್ ಬರೆಯಕ್ ಹೋಗ್ಬೇಡ. ನೆಮ್ಮದಿಯಾಗಿ ಬರೆಯೋಕ್ ಬಿಡ್ತೀರಾ? ಆದಷ್ಟು ಬೇಗ ಇವ್ರಿಬ್ಬರನ್ನ ದೂರ ಮಾಡಿ ಅವ್ರ ಅಪ್ಪನ ಜೊತೆ ವಾಪಸ್ ಅಮೆರಿಕಾಗ್ ಹೋಗೋ ತರ ಮಾಡು ತಾಯಿ. ಹಾಗ್ ಮಾಡಿದ್ರೆ ನಿನ್ಗೆ 101 ತೆಂಗಿನಕಾಯಿ ಹೊಡಿತೀನಿ. ಇಂತಿ ನಿನ್ನ ಪರಮ ಭಕ್ತೆ ಪದ್ಮ. ಬರ್ದಿರೋರೆಲ್ಲ ಇದ್ರಲ್ಲಿ ಇಡಿಮ್ಮ ಇಡಿಮ್ಮ. ಏ ಪದ್ಮ, ಕೊಡೋ ಮುಂಚೆ ಸ್ವಲ್ಪ ಯೋಚನೆ ಮಾಡ್ಕೊಡು. ಬರ್ದಿರೋದು ನಾನೇ, ನನಗ್ ಗೊತ್ತಿಲ್ವಾ? ಅಮ್ಮನವರು ನನ್ ಕೋರಿಕೆನ ಈಡೇರಿಸ್ತಾರೆ. ನೀವು ಇಡಿಮ್ಮ. ಲಕ್ಷ್ಮೀಂ ಕ್ಷೀರ ಸಮುದ್ರ ರಾಜತನಯಾಂ. ಏನ್ ಬರ್ದಿದ್ಯಮ್ಮ? ಕೋರಿಕೆ ಹೇಳ್ಬಾರ್ದು ಕಣೋ, ಅಮ್ಮನವ್ರಿಗೆ ಅರ್ಥ ಆಗತ್ತೆ ಅಷ್ಟು ಸಾಕು. ಏನೇ, ಈ ಚೀಟಿಯಲ್ಲಿ ಇರೋದ್ನ ಗೌಪ್ಯವಾಗಿ ಇಡಲ್ಲ ಕಣೆ ಪುರೋಹಿತರು. ಮಂಗಳಾರತಿ ಎಲ್ಲ ಮುಗಿದ್ಮೇಲೆ ಎಲ್ರು ಮುಂದೆ ಅದನ್ನ ಓದ್ ಹೇಳ್ತಾರೆ. ಅದ್ ಹೇಗ್ರಿ ಓದ್ತಾರೆ? ಹೌದೇ, ಅದಕ್ಕೇನೆ ಚಿಕ್ಕದಾಗ್ ಬರಿ ಅಂತ ಬಡ್ಕೊಂಡೆ. ನೀನ್ ನನ್ ಮಾತೆಲ್ಲಿ ಕೇಳ್ತೀಯಾ? ದೊಡ್ಡ ಪೇಪರ್ ಇಸ್ಕೊಂಡು ಪ್ಯಾರಾಗ್ರಾಫ್ ಗಟ್ಲೆ ಬರ್ಕೊಟ್ಬಿಟ್ಟೆ. ಹಾಗೆ ಅತ್ತೆ ಕೂಡ ಈಗ ನನ್ನ ಅರ್ಥ ಮಾಡ್ಕೊಂಡಿದ್ದಾರೆ. ಈ ಪ್ರೀತಿ ಅನುರಾಗ ಯಾವಾಗ್ಲೂ ಹೀಗೆ ಇದ್ರೆ ನನಗಿಂತ ಅದೃಷ್ಟವಂತೆ ಯಾರೂ ಇಲ್ಲ. ನೋಡಿದ್ಯಾ ಪದ್ಮ, ಅತ್ತೆನ ಅಮ್ಮನ್ ತರ ನೋಡೋ ಸೊಸೆಂದಿರು ಯಾರಿರ್ತಾರಮ್ಮ ಈ ಕಾಲದಲ್ಲಿ? ನನ್ ಸೊಸೆ ನಿನ್ನ ತಾಯಿ ತರ ನೋಡ್ತಿದ್ದಾಳೆ, ಅರ್ಥ ಮಾಡ್ಕೋ. ತಾಯಿಯಾಗಿದ್ಕೊಂಡೇ ಅವಳನ್ನ ಬೆದ್ರುಗೊಂಬೆ ತರ ಆಡಿಸ್ತೀನಿ. ಅತ್ತೆ ಸೊಸೆಗೆ ಯಾವತ್ತು ಒಳ್ಳೆ ಮಾರ್ಗದರ್ಶಕಳು. ಒಳ್ಳೆ ಅತ್ತೆ ನಮ್ಮ ಆದ್ಯನಿಗೆ ಸಿಕ್ಕಿದ್ದಾಳೆ. ಇದು ಆದ್ಯನ ಅದೃಷ್ಟ. ಪರಮ ಭಕ್ತರಾದಂತ ಪದ್ಮ. ಯಜಮಾನ್ರೆ ರಾಜಾರಾಮ್ ಅವರೇ, ಇದನ್ನ ನೀವು ಓದಿದ್ರೆ ಚೆನ್ನಾಗಿರತ್ತೆ.
ನಿಲ್ಸಿ ಆ, ಪದ್ಮ ಅಯ್ಯೋ ಆ, ಪದ್ಮ ನನ್ನನ್ನ ಶಾಂತವಾಗಿರೋದಕ್ ಬಿಡದೆ ನಿಮ್ ಕೋರಿಕೆನ ಯಾಕೆ ಓದ್ತಾ ಇದ್ದೀರಾ? ನಿಮ್ ಕೋರಿಕೆಗಳನ್ನ ನೀವೇ ಓದ್ಕೋತಾ ಇದ್ದೀರಾ. ಹರ್ದ್ ಬಿಸಾಕಿ, ಹರ್ದ್ ಬಿಸಾಕಿ. ಅಮ್ಮ ನನಗೆ ಹೊಡಿತಿದ್ಯಾ? ಏನಾಯ್ತಮ್ಮ? ನಾನ್ ಅಮ್ಮನವರು. ಏನೇ ದೇವೋತ್ತರ ನಿಮ್ಮಂತರ ಮೇಲೆ ದೈವ ಬಂದ್ಬಿಡುತ್ತಾ? ಅಯ್ಯೋ ನಂಗೆ ಮನ ಕಣೆ. ಅಯ್ಯೋ ಅಣ್ಣಯ್ಯ ಹಾಗೆಲ್ಲ ಹೇಳ್ಕೊಡ್ದು. ಅಮ್ಮ 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 ಏನಾಯ್ತಮ್ಮ? ಅಮ್ಮ ತಾಯಿ ಸಮಾಧಾನ ಮಾಡ್ಕೊಮ್ಮ, ಸಮಾಧಾನ ಮಾಡ್ಕೊಮ್ಮ ತಾಯಿ, ಸಮಾಧಾನ ಮಾಡ್ಕೊಮ್ಮ, ಸಮಾಧಾನ ಮಾಡ್ಕೊ, ಸಮಾಧಾನ ಮಾಡ್ಕೊಮ್ಮ, ಸಮಾಧಾನ ಮಾಡ್ಕೊ. ಭಾವನವ್ರೆ, ಅಮ್ಮನವರು ಶಾಂತಗೊಳ್ಬೇಕಂದ್ರೆ ಆ ಅರಿಶಿನದ ನೀರನ್ನ ಹಾಕ್ಬೇಕು. ತಗೊಂಡ್ ಬನ್ನಿ ಹೋಗಿ. ಹಾ ತರ್ತೀನಿ ಭಾವನವ್ರೆ, ದೊಡ್ಡ ಬಿಂದಿಗೆಲ್ಲ ತರ್ತೀನಿ. ಸಮಾಧಾನ ಮಾಡ್ಕೊಮ್ಮ, ಸಮಾಧಾನ ಮಾಡ್ಕೊ ತಾಯಿ, ಸಮಾಧಾನ ಮಾಡ್ಕೊಮ್ಮ, ಸಮಾಧಾನ ಮಾಡ್ಕೊಮ್ಮ ತಾಯಿ, ಶಾಂತಿ ಆಗು. ಇವ್ರು ನೀರ್ ತಂದು ನನ್ ಮೇಲೆ ಸುರಿದ್ರೆ ಬಂಗಾರದಂತ ನನ್ ಸೀರೆ ಹಾಳ ಹೋಗತ್ತೆ. ಉಯ್ಲೇ ಒಂದ್ ಇಲ್ಲ. ನಿಮಿಷ ಭಾವನವ್ರೆ, ಬೇಕಾಗಿಲ್ಲ ಬಿಡಿ. ಅಮ್ಮನವರು ಶಾಂತರಾಗಿದ್ದಾರೆ ಅನ್ಸುತ್ತೆ, ಕರ್ಕೊಂಡು ಹೋಗಿ. ಸರಿ ಸರಿ ಭಾವನವ್ರೆ.